ಈ ನಡುವೆ ರಾಹುಲ್ ಗಾಂಧಿ ನೇರವಾಗಿ ಕರ್ನಾಟಕದ ಚುನಾವಣಾ ವಿಚಾರಕ್ಕೆ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಚುನಾವಣಾ ಅಕ್ರಮ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಿದೆ ಅನ್ನುವಂಥದ್ದು ಅವರ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 5ರಂದು ಒಂದು ವಿಶೇಷವಾದಂಥ ಪ್ರತಿಭಟನೆಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು KPCC ಸಭೆ ನಡೀತು. ಹಾಗಾದರೆ ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಹೇಗಿರುತ್ತೆ, ಇದರ ಜೊತೆಗೆ ಈಗ ವಿಪಕ್ಷಗಳು ಏನು ಮಾಡ್ತಾ ಇವೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. केंद्र सरकार द्वारा कर्नाटक में हमने रिसर्च की है थोड़ी। कर्नाटक में हमने भयंकर चोरी पकड़ी है। Rahul Gandhi has got evidence. Rahul Gandhi has got evidence. मैं ब्लैक एंड व्हाइट में आपको दिखाऊंगा। हिंदुस्तान में इलेक्शन चोरी किए जा रहे हैं। ಗ್ರಹಗಳ ಬದಲಾವಣೆ ಏನಾಗ್ತಾ ಇದೆ ಅದನ್ನ ಮರೆಮಾಚಕ್ಕೋಸ್ಕರ ಈ ಚುನಾವಣಾ ವಿಚಾರವನ್ನ ತಂದಿದ್ದಾರೆ. ಯಾವ ರೀತಿ ಬಿಜೆಪಿಯವರು ಎಲೆಕ್ಷನ್ ಕಮಿಷನ್ ಉಪಯೋಗಿಸಿಕೊಂಡು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ನೋದನ್ನ ನಾವು ಬೆಳಕಿಗೆ ಚೆಲ್ಲಬೇಕಾಗಿದೆ. ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಹೋರಾಟಕ್ಕೆ ಅಖಾಡ ಸಿದ್ಧವಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಮತಗಳತನ ನಡೆದಿದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ರು. ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ವೇಳೆ ಚುನಾವಣಾ ಆಯೋಗದಿಂದಲೇ ಅಕ್ರಮವಾಗಿದೆ ಎಂಬುದು ರಾಹುಲ್ ಗಾಂಧಿ ಮಾಡಿರುವ ಗಂಭೀರ ಆರೋಪ. ಈ ಆರೋಪದ ಹಿನ್ನೆಲೆಯಲ್ಲಿ ಆಗಸ್ಟ್ 5ರಂದು ರಾಹುಲ್ ಗಾಂಧಿ ನೇತೃತ್ವದಲ್ಲಿಯೇ ಚುನಾವಣಾ ಆಯೋಗದ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದೆ. ಹೀಗಾಗಿ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಸಭೆ ನಡೆಸಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ನಂತರ ಕಾಲ್ನಡಿಗೆಯಲ್ಲಿ ರಾಜ್ಯ ಚುನಾವಣಾ ಆಯೋಗದ ಕಚೇರಿವರೆಗೆ ತೆರಳಿ ಆಯುಕ್ತರಿಗೆ ದೂರು ನೀಡಲು ನಿರ್ಧರಿಸಲಾಗಿದೆ. 5ನೇ ತಾರೀಕು ಒಂದು ಪ್ರತಿಭಟನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಫ್ರೀಡಂ ಪಾರ್ಕ್ ಅಲ್ಲಿ ಈ ಪ್ರತಿಭಟನೆಯನ್ನು ಮಾಡಿ ಅದಾದ ಮೇಲೆ ಎಲೆಕ್ಷನ್ ಕಮಿಷನ್ಗೆ ಯಾರು ಹೋಗಿ ನಮ್ಮ ಏನು ಮೆಮೊರಂಡಮ್ ಸಲ್ಲಿಸ್ತಾರೆ ಅದನ್ನ ನಾವು ಸಾಯಂಕಾಲ ತಿಳಿಸ್ತೇವೆ. ಇನ್ನು ರಾಹುಲ್ ಗಾಂಧಿ ಬಳಿ ದಾಖಲೆಗಳಿವೆ. ಆಗಸ್ಟ್ 5ಕ್ಕೆ ಪ್ರತಿಭಟನೆ ನಡೆಸಿ ದೂರು ಕೊಡ್ತೀವಿ ಅಂತ ಸಿಎಂ ಹೇಳಿದ್ರು. ಬಿಜೆಪಿಯ ದುರುಪಯೋಗವನ್ನ ಬಯಲು ಮಾಡ್ತೀವಿ ಅಂತ ಡಿಕೆ ಗುಡುಗಿದ್ರು. Rahul Gandhi has got evidence. Rahul Gandhi has got evidence. He is coming here to protest and to meet the election commissioner. ನಾವು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾವ ರೀತಿ ಬಿಜೆಪಿಯವರು ದುರುಪಯೋಗವನ್ನು ಮಾಡಿಕೊಂಡು ಅಧಿಕಾರ ದುರುಪಯೋಗ ಮಾಡಿಕೊಂಡು ಎಲೆಕ್ಷನ್ ಕಮಿಷನ್ನ ಉಪಯೋಗಿಸ್ಕೊಂಡು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ನೋದನ್ನು ನಾವು ಬೆಳಕಿಗೆ ಚೆಲ್ಲಬೇಕಾಗಿದೆ. ನಮ್ಮ ಪಕ್ಷದಿಂದ ರಿಸರ್ಚ್ ಆಗಿದೆ. ನಾವು ಅದನ್ನು ನಮ್ಮ ನಾಯಕರು ನಿಮ್ಮ ರಾಜ್ಯದ ಜನತೆಗೆ ತಮಗೆಲ್ಲ ತಿಳಿಸ್ತಾರೆ. ರಾಹುಲ್ ಗಾಂಧಿ ಬೆಂಗಳೂರು ಎಂಟ್ರಿಗೆ ಬಿಜೆಪಿ ವ್ಯಂಗ್ಯವಾಡಿದೆ. ಕುರ್ಚಿ ಕಿತ್ತಾಟ ಮರೆಮಾಚಲು ಬರ್ತಿದ್ದಾರೆ ಅಂತ ಅಶೋಕ್ ಕುಟುಕಿದ್ದಾರೆ. ಅವರೇಕೆ ಆಯೋಗದ ವಕ್ತಾರರಾಗಿ ಮಾತನಾಡ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಗ್ರಹಗಳ ಬದಲಾವಣೆ ಏನಾಗ್ತಾ ಇದೆ ಅದನ್ನ ಮರೆಮಾಚಕ್ಕೋಸ್ಕರ ಈ ಅಧಿಕಾರ ಹಸ್ತಾಂತರವನ್ನ ಜನರ ಮನಸ್ಸಿಂದ ಮರೆಮಾಚಬೇಕು, ಮಾಧ್ಯಮದಲ್ಲಿ ಮರೆಮಾಚಬೇಕು. ಈ ವಿಚಾರ ಬಂದ್ರೆ ಅದೆಲ್ಲ ಮರ್ತೋಗ್ತಾರೆ ಜನ ಅಂತೇಳಿ ಆ ಮರೆಮಾಚೋದಕ್ಕೋಸ್ಕರ ಈ ಚುನಾವಣಾ ವಿಚಾರವನ್ನ ತಂದಿದ್ದಾರೆ. ಅವರಿಗೆ ಯಾವುದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ಯಾ? ಬಿಜೆಪಿ ಅವರಿಗೆ ಪ್ರತಿಭಟನೆಯ ಉದ್ದೇಶ ಗೊತ್ತಿದ್ಯಾ? ನಮ್ಮ ಎಲೆಕ್ಷನ್ ಕಮಿಷನ್ ವಿರುದ್ಧ ಏನ್ ಸಾಕ್ಷಿಗಳಿದೆ ಅಂತ ಗೊತ್ತಿದ್ಯಾ ಅವರಿಗೆ? ಸುಮ್ಮನೆ ನೋಡಿ, ಇವರೆಲ್ಲರೂ ವಕ್ತಾರರಾಗ್ಬಿಟ್ಟಿದ್ದಾರೆ. ಇವ್ರದ್ದೇನು ಕೆಲಸ? ಈಗ ನಮ್ದು ಹೋರಾಟ ಬಿಜೆಪಿ ವಿರುದ್ಧ ಇದೆ, ಎಲೆಕ್ಷನ್ ಕಮಿಷನ್ ವಿರುದ್ಧ ನಮ್ದು ಅಲಿಗೇಷನ್ಸ್ ಇದೆ. ಕರ್ನಾಟಕದಲ್ಲಿ UM ದೋಷ ಆಗಿತ್ತು ನಾನು ಹೇಳ್ತೀನಿ. 136 ಬರಬಾರ್ದಾಗಿತ್ತು, ಬರೀ 36 ಬರಬೇಕಾಗಿತ್ತು. EM ದೋಷ ಹಂಗಂದ್ರೆ ಮೂರ್ಖತಾರ ಅಷ್ಟೇ. ಅದಕ್ಕೆ ತಮ್ಮ ಸೋಲನ್ನು ತಮ್ಮ ತಪ್ಪನ್ನು ಮರೆಮಾಚಲಿಕ್ಕೆ ಇವತ್ತು ಕಾಂಗ್ರೆಸ್ನವರು ಇಂಥ ಒಂದು ಪ್ರಚಾರ ಮಾಡ್ತಾರೆ. ರಾಹುಲ್ ಗಾಂಧಿ ಕೇವಲ ಕರ್ನಾಟಕದ ಚುನಾವಣೆಯ ಅಕ್ರಮದ ಬಗ್ಗೆ ಮಾತ್ರ ಆರೋಪ ಮಾಡುತ್ತಿಲ್ಲ. ಇಡೀ ದೇಶದಾದ್ಯಂತ ಲೋಕಸಭಾ ಚುನಾವಣೆಯ ವೇಳೆ ಮತದಾರರ ಪಟ್ಟಿಗೆ ಸೇರ್ಪಡೆ ಪಟ್ಟಿಯಿಂದ ಡಿಲೀಟ್ ಮಾಡಿರುವ ಅಕ್ರಮ ಚಟುವಟಿಕೆಯಲ್ಲಿ ಚುನಾವಣಾ ಆಯೋಗ ಭಾಗಿಯಾಗಿದೆ ಅನ್ನೋದು ರಾಹುಲ್ ಆರೋಪ. ಈ ಹೋರಾಟಕ್ಕೆ ರಾಹುಲ್ ಧುಮುಕುತ್ತಿದ್ದು ಕರ್ನಾಟಕವನ್ನೇ ವೇದಿಕೆಯಾಗಿ ಮಾಡಿಕೊಂಡಿದ್ದಾರೆ. ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.